ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುಪೂರ್ಣಿಮಾದಿಂದ ವ್ಲಾಗ್ ಇದು. ಗುರುಪೂರ್ಣಿಮಾ ದಿನ ನಾವು ನಮ್ಮ ಮನೆ ಸನಿಯರ ಸಾಯಿಬಾಬಾನ ಗುಡಿಗೆ ಹೋಗಿದ್ದೆವು. ಗುರುಗಳ ದರ್ಶನ ಆಶೀರ್ವಾದ ತೊಗೋಬೇಕು ಅಂತೇಳಿ ಈ ಗುಡಿಗೆ ಹೋದೆವಂದ್ರೆ ಎಲ್ಲ ದೇವ್ರ ದರ್ಶನ ಆಗಿಬಿಡ್ತದೆ ನೋಡ್ರಿ. ಯಾಕಂದರೆ ಈ ಗುಡಿ ಒಳಗೆ ಗಣಪತಿ, ಸಾಯಿಬಾಬಾ, ವೆಂಕಟರಮಣ, ದತ್ತಾತ್ರೇಯ, ನವಗ್ರಹ ಮತ್ತು ನಾಗಪ್ಪನೂ ಹರ, ಹಾಗಾಗಿ ಎಲ್ಲ ದೇವ್ರ ದರ್ಶನ ಆಗಿಬಿಡ್ತು ಈ ಗುಡಿಗೆ ಹೋದೆವಂದ್ರೆ. ಹಾಗಾಗಿ ನಾವು ಯಾವಾಗಲೂ ಹೋಗ್ತಿರ್ತೀವಿ ಈ ಗುಡಿಗೆ. ಹೆಂಗೂ ಮನೆಯಿಂದ ಸಮೀಪೆ ಅದ, ಹಾಗಾಗಿ ಯಾವಾಗಲೂ ಹೋಗ್ತಿರ್ತೀವಿ. ಈ ದಿನ ಗುರುಪೂರ್ಣಿಮಾ ದಿನ ಮಿಸ್ ಮಾಡಿದ್ರೆ ಹೆಂಗೆ ನಡೀತದೆ ಅಂತ ಅಂದ್ಕೊಂಡು ಈ ದಿನವೂ ಹೋಗಿದ್ದೆವು ನಾವು. ಸಂಜೆಗೆ ಭಾಳ ರಶ್ ಆಗಿಬಿಡ್ತದೆ ಅಂತ ಅಂದ್ಕೊಂಡು ಮಧ್ಯಾಹ್ನ ಹೋಗಿ ದೇವ್ರ ದರ್ಶನ ತೊಗೊಂಡು ಬಂದೆವು ಮನೆಗೆ ವಾಪಸ್. ಇಲ್ಲಿ ಗಣಪತಿ ಗುಡಿ ಅದ ನೋಡ್ರಿ. ಗಣಪತಿ ಗುಡಿ ಆದರೆ ಸತ್ಯನಾರಾಯಣ ಪೂಜೆ ಮಾಡಿದರು. ಹುಣ್ಣಿಮೆ ಇತ್ತಲ್ಲ, ಹಂಗೆ ಅಂದ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡಿದ್ರಲ್ಲ. ಇಲ್ಲಿ ದತ್ತಾತ್ರೇಯ ಗುರುಗಳಿದ್ದಾರೆ. ಗುಡಿ ಡೆಕೋರೇಷನ್ ಎಲ್ಲ ಎಷ್ಟು ಚಲೋ ಆಗಿತ್ತು ನೋಡ್ರಿ. ಇಲ್ಲಿ ಸಾಯಿಬಾಬಾ ಇದ್ದಾರೆ. ಇವಾಗ ಗುಡಿ ಒಳಗೆ ಹೋಗ್ಲಿದ್ದೇವೆ ನಾವು. ಮಧ್ಯಾಹ್ನನೇ ಹೋಗಿದ್ರಲಿಂತ ಗುಡಿ ಏನಷ್ಟು ರಶ್ ಇರಲಿಲ್ಲ. ಮಧ್ಯಾಹ್ನ ಅಂದ್ರೆ 3:30-4 ಆಗ್ಲೈತಿತ್ತು. ಇದಾದ್ಮೇಲೆ ಭಾಳ ರಶ್ ಆಗಿಬಿಡ್ತು ಅಂತ ಅಂದ್ಕೊಂಡು ಜಲ್ದಿನೇ ಹೋಗಿದ್ದೆವು. ಜಲ್ದಿ ಹೋಗಿದ್ರಲಿಂತ ದರ್ಶನದು ಎಲ್ಲ ಭಾಳ ಚಲೋ ಆಯಿತು, ರಶ್ ಇರಲಿಲ್ಲ. ಹಾಗಾಗಿ ಗಡ್ಬಡಿ ಮಾಡೋರು ಯಾರೂ ಇರಲಿಲ್ಲ. ಜಲ್ದಿ ಹೋಗ್ರಿ ಅಂತ ಹಂಗೆ ಅಂದ್ಕೊಂಡು ದೇವ್ರ ಎದುರು ನಿಂತು ಚಂದ ದರ್ಶನ ತಗೊಂಡು ನಮಸ್ಕಾರ ಮಾಡೋದಾಯಿತು. ಆರಾಮಾಗಿ ಏನೂ ಗಡ್ಬಡಿ ಆಗಲಿಲ್ಲ. ಹಾಗಾಗಿ ನನಗೂ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅದು ಎಲ್ಲ ಚಲೋ ಆಯಿತು. ಮಂದಿ ಭಾಳ ಇದ್ರಂದ್ರೆ ರಶ್ ಇರ್ತಿತ್ತು. ಅವಾಗ ನನಗಿಷ್ಟು ನಿಂತು ವೀಡಿಯೋ ಅದು ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಖಾಲಿ ಇತ್ತು ಗುಡಿ ಎಲ್ಲ. ಹಾಗಾಗಿ ದರ್ಶನದು ಎಲ್ಲ ಚಲೋ ಆಯಿತು. ಮಸ್ತ್ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಗುಡಿ ಒಳಗೆ ಕೂತು ವಾಪಸ್ ಮನೆಗೆ ಬಂದೆವು ನಾವು. ಇಲ್ಲಿ ಸಾಯಿಬಾಬಾನ ಗುಡಿ ಬಾಜು ವೆಂಕಟರಮಣನ ಗುಡಿ ಅದ ನೋಡ್ರಿ. ವೆಂಕಟರಮಣನ ಮೂರ್ತಿನೂ ಅಷ್ಟೇ ಭಾಳ ಅಂದ್ರೆ ಭಾಳ ಚಲೋ ಅದ. ಅಲಂಕಾರನೂ ಹಾಗೆ ಭಾಳ ಚಲೋ ಮಾಡಿದರು. ವೆಂಕಟರಮಣನ ದರ್ಶನನೂ ಆಯ್ತು, ಎಲ್ಲ ಚಲೋ. ಇಲ್ಲಿ ಅಣ್ಣಮ್ಮ ದೇವಿದು ಮೂರ್ತಿ ಇಟ್ಟು ಅಲಂಕಾರ ಮಾಡಿದರು. ಭಾಳ ಚಲೋ ಕಾಣಿಸ್ಲೈತಿತ್ತು ಇದು ಅಂತೂ. ಇಲ್ಲಿ ನಾಗದೇವತೆ ನೋಡ್ರಿ. ಇದನ್ನೂ ಅಷ್ಟೇ ಭಾಳ ಅಂದ್ರೆ ಭಾಳ ದೊಡ್ಡದದ. ಎಲ್ಲ ದೇವ್ರ ದರ್ಶನ ತಗೊಂಡು ನಾವು ಮನೆಗೆ ಬಂದೆವು. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ಯಾರೇ ಹೊಸದಾಗಿ ನನ್ನ ಚಾನಲ್ ನೋಡ್ಲಿತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೆ. ಎಲ್ರಿಗೂ ಬಾಯ್, ಟೇಕ್ ಕೇರ್.